22,000 ಕೋಟಿ ಸಾಲ ಮಾಡಿದ್ದಾರೆ. ಇವ್ರಿಗೆ ರಿಕವರಿ ಅಂತ ಕೇಳ್ತಾ ಇರೋದು 6,25,00,000 ಮಾತ್ರ. ನಮ್ಮ ವಿಜಯ ಮಲ್ಯ ಅವರು ಉರ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ನನಗೆ ಒಂದು ರೂಲ್ಸ್, ಈ ಸುಭಾಷ್ ಚಂದ್ರ ಅವ್ರಿಗೆ ಒಂದು ರೂಲ್ಸ್ ಅಂತ ಹೇಳ್ಬಿಟ್ಟು ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸುಭಾಷ್ ಚಂದ್ರ ಅವರು ಯಾರ ಅಂತ ಹೇಳಿದ್ರೆ ಇಂಡಿಯಾಸ್ ಬಿಗ್ಗೆಸ್ಟ್ ಮೀಡಿಯಾ ಎಂಟರ್ಪ್ರೆನರ್. ಇವರು SL ಗ್ರೂಪ್, ಜಿ ಗ್ರೂಪ್ ನ ಫೌಂಡರ್ ಆಗಿದ್ರು. 22,000 ಕೋಟಿ ರೂಪಾಯಿಗಳನ್ನ ಇವರು ಪರ್ಸನಲ್ ಲೋನ್ ತಗೊಂಡಿದ್ರು ಅಂತ ಅಲ್ಲ. ಹೌದು, ಇವರ ಕಂಪನಿಗಳ ಮೇಲೆ ಲೋನ್ ತಗೊಂಡಿದ್ರು, ಆದ್ರೆ ಇವರು ಪರ್ಸನಲ್ ಗ್ಯಾರಂಟಿಯರ್ ಆಗಿದ್ರು. ಇವಾಗ ಪಾಪ ಸುಭಾಷ್ ಚಂದ್ರ ಅವರ ಬಿಸ್ನೆಸ್ ಲಾಸ್ ಆಗೋಯ್ತು. ಇವರು ದೊಡ್ಡ ಮನ್ಸ್ ಮಾಡಿದ್ರು. ಸುಭಾಷ್ ಚಂದ್ರ ಅವರು ದೊಡ್ಡ ಮನ್ಸ್ ಮಾಡ್ಬಿಟ್ಟು ನಾನು 6,25,00,000 ರೂಪಾಯಿಗಳನ್ನ ವಾಪಸ್ ರೀಪೇಮೆಂಟ್ ಮಾಡ್ತೀನಿ ಅಂತೇಳಿ ಒಂದು ಪ್ಲಾನ್ ನ ಪ್ರಪೋಸ್ ಮಾಡಿದ್ರು. ಇವ್ರ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲಾ ಬ್ಯಾಂಕ್ ಗಳಿಗೂ ಈ ಪ್ಲಾನ್ ಇಷ್ಟ ಆಗೋಯ್ತು. ಅದಕ್ಕೆ ಇವರೆಲ್ಲರೂ ವೋಟ್ ಮಾಡ್ಬಿಟ್ರು. ಆಯ್ತು ಇಷ್ಟೇ ಕೊಡಿ ಸಾಕು ಅಂತ ಅಂದ್ಬಿಟ್ರು. ಕೊನೆಗೆ ನಮ್ಮ NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಇದನ್ನ ಅಪ್ರೂವ್ ಮಾಡ್ಬಿಡ್ತು. ಇದನ್ನ ನೋಡ್ಬಿಟ್ಟು ವಿಜಯ ಮಲ್ಯ ಅವರಿಗೆ ಬೇಜಾರಾಗ್ಬಿಟ್ಟಿದೆ. ನಾನ್ ತಗೊಂಡಿದ್ದನ್ನು ಪರ್ಸನಲ್ ಅಲ್ವಲ್ಲ, ನಾನ್ ತಗೊಂಡಿದ್ದು ಕಿಂಗ್ ಫಿಶರ್ ಏರ್ಲೈನ್ಸ್ ಮೇಲೆ, ಅದು ಲಾಸ್ ಆಗೋಯ್ತಲ್ಲ, ನನಗೇನಕ್ಕೆ ರಿಕವರಿ ಈ ತರ ಮಾಡಿದ್ರೆ ಇವ್ರಿಗೇನಕ್ಕೆ ರಿಕವರಿ ಈ ತರ ಮಾಡ್ತಿದ್ದಾರೆ ಅಂತೇಳಿ ಕ್ವಶನ್ ಮಾಡ್ತಿದ್ದಾರೆ. ಇವ್ರು ಕ್ವಶನ್ ಏನೋ ಮಾಡ್ಲಿ, ಬಟ್ ನನ್ ಡೌಟ್ ಇರೋದು 22,000 ಕೋಟಿ ರೂಪಾಯಿಗಳನ್ನ ಎಲ್ಲಿಂದ ರಿಕವರ್ ಮಾಡ್ತಾರೆ, ಯಾರಿಂದ ಕಿತ್ಕೊಂತಾರೆ? ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.